ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಿಡಿಯೋವನ್ನ ಲಕ್ಷ್ಯವಿಟ್ಟು ಗಮನಿಸಿಕೊಳ್ಳುತ್ತಾ ಇರುವ ನಿಮ್ಮೆಲ್ಲರನ್ನ ಸರಿಸಾಟಿಲ್ಲದ ನಾಮವಾಗಿರುವ ನಜರೇತಿನ ಯೇಸು ಕ್ರಿಸ್ತನೆಂಬ ಅಧಿಕಾರವುಳ್ಳ ಜೀವವುಳ್ಳ ನಾಮದಲ್ಲಿ ಈ ವಿಡಿಯೋಗೆ ಸ್ವಾಗತ ಮಾಡಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಕಳೆದ ವಿಡಿಯೋದಲ್ಲಿ ನಾನು ನೀವು ಧ್ಯಾನಿಸಿದಂತಹ ಒಂದು ವಿಷಯವಾಗಿತ್ತು ಸುವಾರ್ತೆ. ಈ ದಿವಸ ನಾನು ನೀವು ಧ್ಯಾನಿಸಲಿಕ್ಕೋಸ್ಕರವಾಗಿ ಹೋಗ್ತಾ ಇರುವಂತದ್ದಾಗಿದೆ ಕೃಪೆ. ಅದರಲ್ಲೂ ವಿಶೇಷವಾಗಿ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ ಕುರಿತಾಗಿ ನಾನು ನೀವು ಧ್ಯಾನಿಸಲಿಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಯಾರ್ಯಾರು ಕರ್ತನಾದ ಯೇಸು ಕ್ರಿಸ್ತನ ಕೃಪೆ ಕುರಿತಾಗಿ ಧ್ಯಾನಿಸಲಿಕ್ಕೋಸ್ಕರವಾಗಿ ಆಳವಾಗಿ ಅದರ ಅಧ್ಯಯನದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಳ್ತಾರೋ ಅವರ ಜೀವಿತದಲ್ಲಿ ಒಂದು ಸರಿಸಾಟಿ ಇಲ್ಲದ ಅನುಭವವನ್ನ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಕಾರಣ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿರುವಂತಹ ಒಂದು ವಿಷಯವಲ್ಲ. ಬದಲಾಗಿ ಈ ಕೃಪೆ ಅನ್ನುವಂಥದ್ದು ಪ್ರತಿಯೊಬ್ಬ ಮನುಷ್ಯನ ಜೀವಿತದಲ್ಲಿ ಅವಶ್ಯಕವಾಗಿರುವಂತಹ ಒಂದು ಸಂಗತಿಯಾಗಿದೆ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ. ಹಾಗಾದ್ರೆ ಕೃಪೆ ಅಂದ್ರೆ ಏನು ಎಂಬುದಾಗಿ ತಿಳಿದುಕೊಳ್ಳೋದಾದ್ರೆ, ಕೃಪೆ ಅಂದ್ರೆ ಉಚಿತವಾಗಿ ಮತ್ತು ಉದಾರವಾಗಿ ದೇವರಿಂದ ದೊರಕುವಂತದ್ದಾಗಿದೆ. ಉಚಿತವಾಗಿ ಉದಾರವಾಗಿ ದೇವರಿಂದ ದೊರಕುವಂಥದ್ದೇ ಕೃಪೆ. ತದನಂತರವಾಗಿ ಅರ್ಹತೆ ಇಲ್ಲದೆ ಇರುವ ಸ್ಥಾನದಲ್ಲಿ ನನ್ನನ್ನ ನಿಮ್ಮನ್ನ ನಿಲ್ಲಿಸಿರುವಂತದ್ದಾಗಿದೆ ದೇವರ ಕೃಪೆ. ಅರ್ಹತೆ ಇಲ್ಲದೆ ಇರುವ ಪದವಿಗೆ ನನ್ನನ್ನ ನಿಮ್ಮನ್ನ ಕೊಂಡೊಯ್ಯುವಂತದ್ದಾಗಿದೆ ಕೃಪೆ. ಅದರಲ್ಲೂ ವಿಶೇಷವಾಗಿ ದೇವರ ಕೃಪೆ. ಹಾಗಾದ್ರೆ ದೇವರ ಕೃಪೆ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಉನ್ನತವಾಗಿದೆ ಎಂಬುದಾಗಿ ನಾವು ನೋಡಿಕೊಳ್ಳೋದಾದ್ರೆ, ನಾವು ರೋಮಪುರದವರಿಗೆ 5ನೇ ಅಧ್ಯಾಯ 20ನೇ ವಚನ ಏನ್ ಹೇಳ್ತಿದೆ ಗೊತ್ತಾ? ಅಪರಾಧಗಳು ಹೆಚ್ಚಾಗಿ ಕಂಡು ಬರುವ ಹಾಗೆ ಧರ್ಮಶಾಸ್ತ್ರ ಮಧ್ಯೆ ಬಂದು, ಆದರೆ ಪಾಪವು ಹೆಚ್ಚಿದಲ್ಲೇ ಕೃಪೆಯು ಎಷ್ಟೋ ಹೆಚ್ಚಾಗಿ ಪ್ರಬಲವಾಯಿತು ಎಂಬುದಾಗಿ. ಪಾಪ ಯಾವಾಗ ಹೆಚ್ಚುತ್ತದೋ ಕೃಪೆ ಅನ್ನುವಂಥದ್ದು ಎಷ್ಟೋ ಹೆಚ್ಚಾಗಿ ಪ್ರಬಲವಾಯಿತು ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ. ಹಾಗಾದ್ರೆ ನಾನು ನೀವು ಪಾಪಗಳಲ್ಲಿ ತೊಡಗಿಕೊಂಡಿರುವಾಗ, ಆ ಪಾಪದ ಒಳಗೆ ನಾನು ನೀವು ಜೀವಿಸ್ತಾ ಇರುವಾಗ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ ನಮ್ಮನ್ನ ಯಾವ ರೀತಿಯಾಗಿ ಸಂರಕ್ಷಿಸಿತು ಎಂಬುದಾಗಿ ನೋಡೋದಾದ್ರೆ, ಸರ್ವವನ್ನ ಸೃಷ್ಟಿ ಮಾಡಿದ ಯಾಹುವೆ ಏನ್ ಮಾಡಿದ್ರು ಅಂತ ಹೇಳೋದಾದ್ರೆ, ಸರ್ವೇ ಸಾಮಾನ್ಯ ಮನುಷ್ಯನಾಗಿ, ಅಂದ್ರೆ ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು, ವಾಕ್ಯವೆಂಬವನು ನರವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ವಾಕ್ಯವೆಂಬವನೇ ನರವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಹಾಗಾದ್ರೆ ಈ ವಾಕ್ಯ ಯಾರು? ದೇವರು. ಸತ್ಯವೇದ ಹೇಳುತ್ತದೆ, ಇಸ್ರಾಯೇಲ್ರೇ ಕೇಳ್ರಿ, ನಿಮ್ಮ ದೇವರಾದ ಯೆಹೋವನು ಒಬ್ಬನೇ. ಏಕನಾಗಿರುವಂತಹ ದೇವರು ಸರ್ವೇ ಸಾಮಾನ್ಯ ಮನುಷ್ಯನಾಗಿ ನರವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ವಾಸ ಮಾಡಿರುವಂತ ಕಾರಣ ಯಾಕೆ ಅಂತ ಹೇಳೋದಾದ್ರೆ, ನನಗೂ ನಿಮಗೂ ಕೃಪೆಯನ್ನ ಒದಗಿಸಿಕೊಳ್ಳಿಕ್ಕೋಸ್ಕರವಾಗಿ. ಹಾಗಾದ್ರೆ ಕೃಪೆ ಯಾವ ರೀತಿಯಾಗಿ ತೋರು ಬಂದಿದ್ದು ಅಂತ ನೋಡುವಾಗ ನಾವು ನೋಡ್ತೇವೆ, ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗ್ತದೆ. ಬಲಹೀನತೆಯಲ್ಲಿ ಬಲಪೂರ್ಣ ಸಾಧಕವಾಗಬೇಕಂದ್ರೆ ಕೃಪೆ ಅನ್ನುವಂಥದ್ದು ಮನುಷ್ಯನ ಜೀವಿತದಲ್ಲಿ ಅತ್ಯವಶ್ಯಕ. ಹಾಗಾದ್ರೆ ಕೃಪೆ ಅಂತ ಹೇಳಿಕೊಂಡ ಮಾತ್ರಕ್ಕೆ ಅದ್ಭುತಗಳಲ್ಲ, ಬದಲಾಗಿ ಧರ್ಮಶಾಸ್ತ್ರದ ಅದ್ಭುತವಾಗಿದೆ. ಮತ್ತೊಂದು ಬಾರಿ ಗಮನಿಸ್ರಿ, ಕೃಪೆ ಅನ್ನುವಂಥದ್ದು ಲೌಕಿಕವಾಗಿರುವ ಅದ್ಭುತದ ಕುರಿತಲ್ಲ ಹೇಳ್ತಾ ಇರುವಂಥದ್ದು, ಬದಲಾಗಿ ಧರ್ಮಶಾಸ್ತ್ರದ ಅದ್ಭುತದ ಕುರಿತಾಗಿ. ಹಾಗಾದ್ರೆ ಧರ್ಮಶಾಸ್ತ್ರದ ಅದ್ಭುತ ಏನು ಅಂತ ಹೇಳೋದಾದ್ರೆ, ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ವಿಷಯವಾಗಿ. ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬರುವಂತದ್ದಾಗಿದೆ ಧರ್ಮಶಾಸ್ತ್ರದ ಅದ್ಭುತ. ವಿಶೇಷವಾಗಿ ಗಮನಿಸಿಕೊಳ್ಳಬೇಕು, ಈ ಕೃಪೆಯ ಮೂಲಕವಾಗಿ, ಅಂದ್ರೆ ಆತನ ಶಿಲುಬೆಯ ಮರಣದ ಮೂಲಕವಾಗಿ ಅರ್ಹತೆ ಇಲ್ಲದೆ ಇರುವ ಸ್ಥಾನದಲ್ಲಿದ್ದಂತಹ ನಾವು ಅರ್ಹತೆಯುಳ್ಳ ಸ್ಥಾನಕ್ಕೆ ಬಂದವು. ತದನಂತರವಾಗಿ ಉದಾರವಾಗಿ, ಉಚಿತವಾಗಿ. ಆ ಉಚಿತವಾಗಿ ಅಂತ ಹೇಳುವಾಗ ಅದಕ್ಕೆ ಯಾವುದೇ ರೀತಿಯ ಬೆಲೆಯನ್ನ ನಾವು ಕಟ್ಟಲಿಲ್ಲ, ಬದಲಾಗಿ ಅದು ಉಚಿತವಾಗಿ ಸಿಕ್ಕಿರುವಂಥದ್ದು. ಉದಾರವಾಗಿ ಅಂದ್ರೆ ಹೇರಳವಾದಷ್ಟು ಕೃಪೆಯನ್ನ ಹೊಂದಿಕೊಂಡಂಥದ್ದು ಕರ್ತನಾದ ಯೇಸು ಕ್ರಿಸ್ತನು. ಅಂದ್ರೆ ಯಾಹುವೆ ಸರ್ವೇ ಸಾಮಾನ್ಯನಾದಂಥ ಮನುಷ್ಯನಾಗಿ ಲೋಕಕ್ಕೆ ಇಳಿದು ಬಂದಾಗ ಇದನ್ನ ನಾನು ನೀವು ಅರ್ಥಿಸಿಕೊಳ್ಬೇಕು. ಕೃಪೆ ಅಂತ ಹೇಳುವಾಗ ಲೌಕಿಕವಾಗಿರುವಂತಹ ಅದ್ಭುತಗಳಲ್ಲ, ಅದ್ಭುತಗಳನ್ನ ಈ ಲೋಕದಲ್ಲಿರುವಂತಹ ಎಲ್ಲರೂ ಹೊಂದಿಕೊಳ್ಳಿಕ್ಕೆ ಸಾಧ್ಯತೆ ಇದೆ.
ಆದರೆ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯನ್ನ ನೀವು ಹೊಂದಿಕೊಳ್ಬೇಕಂತ ಹೇಳೋದಾದ್ರೆ, ಕರ್ತನಾದ ಯೇಸು ಕ್ರಿಸ್ತನ ಜನನದ ಕುರಿತಾಗಿ, ಮರಣದ ಕುರಿತಾಗಿ, ಪುನರುತ್ಥಾನದ ಕುರಿತಾಗಿರುವಂತಹ ಅರಿವು ನಮ್ಮಲ್ಲಿರೋದಾದ್ರೆ ಅದು ಉತ್ತಮವಾಗಿರುವಂತಹ ವಿಷಯ. ಇಷ್ಟು ವಿಷಯಗಳ ಮೂಲಕವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ದಿವಸ ನಾವು ಕಲಿತಂತ ವಿಷಯವಾಗಿದೆ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಟ್ಟಿಗೆ ನಿಮ್ಮೊಟ್ಟಿಗೆ ಸಿಗ್ತಾನೆ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಪ್ರೈಸ್ ಲಾರ್ಡ್.